ನಮ್ಮ ಹೆಮ್ಮೆಯ ಪ್ರೀತಿಯ ಇಲಾಖೆಯಿಂದ ಬಂದಿದ್ದಾರೆ ನಿಮ್ಮ ಜೊತೆ ಈ ಕಾರ್ಯಕ್ರಮವನ್ನ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಕಾರ್ಯಕ್ರಮದ ಕುರಿತು ನಮ್ಮ ಸೀಮಂತ್ ಕುಮಾರ್ ಸಿಂಗ್ ಸರ್ ಅವರು ಇದನ್ನು ಮಾತನ್ನ ಮಾಡ್ತಾರೆ. ಪೊಲೀಸ್ ಅಂದ್ರೆ ಶಿಸ್ತು, ಪೊಲೀಸ್ ಅಂದ್ರೆ ಪ್ರಾಮಾಣಿಕತೆ, ಹೌದಲ್ಲ? ಅದಕ್ಕೆಲ್ಲ ಹೆಸರುವಾಸಿ ಆಗಿರುವ ನಮ್ಮ ಸೀಮಂತ್ ಕುಮಾರ್ ಸಿಂಗ್ ಸರ್ ಅವರು ಇದನ್ನು ಉದ್ದೇಶಿಸಿ ಎರಡು ಮಾತನ್ನ ಆಡ್ತಾರೆ. ದಯವಿಟ್ಟು ಯಾರು ವಿನಂತಿ ಮಾಡಬಾರ್ದು. ಪೊಲೀಸ್ ಆಫೀಸರ್ಸ್ ಮತ್ತೆ ವಿಶೇಷವಾಗಿ ಉದ್ದಾನೆ ಮಕ್ಕಳೇ ಮತ್ತು ಬಂದವರಿಗೆ ನಿಮ್ಮೆಲ್ಲರಿಗೆ ಇವತ್ತು 14 ನವೆಂಬರ್ ಇದೆ. ಮಕ್ಕಳು ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರಿಗೆ ಶುಭಾಶಯ ನಾವು ಹೇಳ್ತಾ ಇದ್ದೀವಿ. ಇನ್ನೊಮ್ಮೆ ಸರಿ ನಿಮ್ಮೆಲ್ಲರ ಪರವಾಗಿ ಕೆಲಸ ಮಾಡ್ತಾರೆ. ನನಗೆ ಇಲ್ಲಿ ಬರಬೇಕು, ನಾವು ಬಂದರೆ ಅವ್ರಿಗೆ ಒಂದು ಖುಷಿ ಆಗ್ತದೆ. ಮತ್ತೆ ನಾವು ಕೂಡ ಪೊಲೀಸ್ ಇಲಾಖೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೇವೆ, ನಿಮ್ಮ ಜೊತೆಗೆ ಇಲ್ಲಿ ಬಂದರೆ ನಿಮಗೆ ಕೂಡ ಒಂಥರ ಖುಷಿ ಆಗುತ್ತೆ ಅಂತ ನಾವು ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲ DC ಡಿಪಾರ್ಟ್ಮೆಂಟು, ACP ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ನಮ್ಮ ಸ್ಟಾಫ್, ಹೆಡ್ ಕಾನ್ಸ್ಟೇಬಲ್ ಎಲ್ಲರೂ ಇವತ್ತು ಯಾವುದು ಎಲ್ಲ ಕೆಲಸ ಬಿಟ್ಟು ನಾವು ಹೇಳಿಲ್ಲ ಬರಲೇಬೇಕು. ಅದಕ್ಕೆ ನಾವು ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಸರಿ ಪಂಡಿತ್ ಜವಾಹರ್ಲಾಲ್ ನೆಹರು ಇವತ್ತು ಹುಟ್ಟುಹಬ್ಬ ಇದೆ. ನೀವೆಲ್ಲ ಇದ್ದಾರೆ ಮಕ್ಕಳಿಗೋಸ್ಕರ ಪ್ರೀತಿ ಇದಕ್ಕೋಸ್ಕರ ಚಿಲ್ಡ್ರನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ಮೆಲ್ಲರಿಗೆ ಜೋರಾಗಿ ಮಾಡಿ ನಿಮಗೋಸ್ಕರ ಎಲ್ಲರೂ ಸೇರಿ ಒಂದು ದೊಡ್ಡ ಕೇಕ್ ತಂದಿರೋರು. ಆ ಕೇಕ್ ಫಸ್ಟ್ ಕಟ್ ಮಾಡೋಣ, ಮಾತಾಡ್ಲಿಕ್ಕೆ ಜಾಸ್ತಿ ಇರುವುದಿಲ್ಲ. ನೀವೆಲ್ಲರೂ ಒಳ್ಳೆ ನಾಗರಿಕ ಆಗಬೇಕು. ದೇಶದಲ್ಲಿ ನಿಮ್ಗೆ ಏನೇನು ಸೌಲಭ್ಯ ಸಿಗ್ತಾ ಇದೆ, ದೇವರ ದಯೆಯಿಂದ ನಿಮ್ಗೆ ಯಾವ ಕಷ್ಟ ಇದೆ, ಆದ್ರೂ ನೀವು ಒಳ್ಳೆ ನಾಗರಿಕ ಆಗಬೇಕು. ಸೇವೆ ತಗೊಂಡಿಲ್ಲಿ ಏನೇನ ನಮ್ಮ ಸಂಸ್ಥೆ ವತಿಯಿಂದ ನಿಮಗೆ ಯಾವುದು ಎಜುಕೇಶನ್ ಅಲ್ಲಿ ಇರಲಿ ಅಥವಾ ಸ್ಕಿಲ್ಸ್ ಅಲ್ಲಿ ಇರಲಿ ಅಥವಾ ಇನ್ನಿತರ ಯಾವುದು ನಿಮಗೆ ಸಮಸ್ಯೆ ಖಂಡಿತ ಅವ್ರು ನೋಡ್ಕೊಳ್ತಾ ಇದ್ದವರು. ಇನ್ನೊಮ್ಮೆ ಸರಿ ನಾನು ಸಂಸ್ಥೆಯವರಿಗೆ ಎಲ್ಲ ವ್ಯವಸ್ಥಾಪಕ MD ಅವರಿಗೆ ಎಲ್ಲರಿಗೂ ನಾನು ನಮ್ಮ ಪೊಲೀಸ್ ವತಿಯಿಂದ ಕೂಡ ಅವರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಇಂಥ ಕೆಲಸ ಆಲ್ರೆಡಿ ಚಾಲನೆಯಲ್ಲಿದೆ. ಖಂಡಿತ ಅದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು. ಏನೇನು ಕಾರ್ಯಕ್ರಮ ಇದೆ, ಏನೇನು ಸೌಲಭ್ಯ ಇದೆ ಅದು ಕೂಡ ನಿಮಗೆ ಸಿಗ್ಲಿ. ಮತ್ತೆ ನೀವು ಕೂಡ ಒಳ್ಳೆಯ ನಾಗರಿಕ ಆಗಬೇಕು. ನಿಮ್ಮ ಮನುಷ್ಯನಿ ಏನಿದೆ ಅದು ನಿಮಗೆ ಸಿಗ್ಲಿ. ಮತ್ತೆ ನಿಮ್ಮ ಮುಂದಿನ ಜೀವನದಲ್ಲಿ ನಿಮ್ಮ ಪ್ರೊಫೆಷನಲ್, ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಒಳ್ಳೆಯದಾಗಲಿ ಅಂತ ಹಾರಿಸ್ತಾ ಇನ್ನೊಮ್ಮೆ ಸರಿ ನಿಮ್ಮೆಲ್ಲರೂ ವಂದಿಸಿ ಪೊಲೀಸ್ ಇಲಾಖೆಯಿಂದ ಗಿಫ್ಟ್ ಅನ್ನ ತಗೊಂಡು ಬಂದಿದ್ದಾರೆ. ಸಮಾಜಕ್ಕೆ ನಿಮ್ಮ ಕೊಡುಗೆ ಬಹಳ ಇದೆ. ನೀವಿಲ್ಲ ಅಂದ್ರೆ ಸೊಸೈಟಿ ಸಮಾಜ ಇಲ್ಲ. ಶಾಂತಿಯುತವಾಗಿ ನೀಡಬೇಕಂದ್ರೆ ಅದಕ್ಕೆ ಹುಟ್ಟಿ ಬರ್ತಾರೆ ನೀವೇ. ಮಳೆಯಲ್ಲಿ ಬಿಸಿಲಲ್ಲಿ ಎರಡು ನಿಮ್ಮ ಇಲಾಖೆ ಕುರಿತಾ ಇದೆ. ಸೊ ಅದಕ್ಕೆ ನಾವು ಎಷ್ಟು ಕೃತಜ್ಞತೆಯನ್ನ ಸಲ್ಲಿಸಿದ್ರು ಸಾಕಾಗೋದಿಲ್ಲ. ಸೊ ನಾವು ಈ ಕೃತಜ್ಞತೆ ಹೇಗೆ ಸಲ್ಲಿಸಬೇಕು ಅಂದ್ರೆ ರೂಲ್ಸ್ ನಾವು ಫಾಲೋ ಮಾಡಬೇಕು. ನಮ್ಮ ಪೊಲೀಸ್ ಇಲಾಖೆಯವರಿಗೆ ಯಾವಾಗಲೂ ನಾವು ಬೆಂಬಲವಾಗಿ ನಿಂತ್ಕೊಂಡ್ರೆ ಅಷ್ಟೇ ಅವರ ಒಂದು ಶ್ರಮಕ್ಕೆ ನಾವು ಒಂದು ಕೃತಜ್ಞತೆ ಸಲ್ಲಿಸಬೇಕು. ಈಗ ನೋಡಿ ನಾವು ಭಯ ರಾತ್ರಿ ಟೈಮಲ್ಲಿ ಬರ್ತಿರ್ತೀವಿ, ಭಯ ಆಗುತ್ತಾ ಇರುತ್ತೆ. ಸೊ ಆಗ ಒಬ್ಬ ಪೊಲೀಸ್ ನೋಡಿದ ತಕ್ಷಣ ನಮ್ಗೆ ದೇವರೇ ಬಂದು ನಿಂತ್ಕೊಂಡಂಗಾಗುತ್ತೆ. ಪೊಲೀಸ್ ಅಂದ್ರೆ ಒಂದು ಪವರ್, ಅವರಿಗಿರುವ ಶಕ್ತಿ ಅಂತಾನು ಹೇಳ್ತೀವಿ. ಸೊ ತಂದೆ ತಾಯಿ ತರ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಏನಾದ್ರೂ ಗಲಾಟೆ ಆದ್ರೆ ಸಾಕು, ನಮ್ಮನ್ನ ಮನೆ ಒಳಗಡೆ ಇಡಿ ಅಂತ ಹೇಳಿ ಅವರು
ಪಾಪ ಕಷ್ಟಪಟ್ಟು ನಮಗೋಸ್ಕರ ದುಡಿತಾ ಇದ್ದಾರೆ. ಸೊ ಅವರ ಸೇವೆಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು, ಎಷ್ಟು ಚಪ್ಪಾಳೆ ಹೊಡೆದ್ರು ಅದು ಕಮ್ಮಿ ಅಂತಾನೆ ಹೇಳ್ಬೋದು. ಬೆಳಕಿನ ಕಿರಣಗಳೇ ಬನ್ನಿಸಿರಿ, ഇരുಳಿಂದೆ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಕುಗ್ಗದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುವಿರು. ಹರಡುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಮನಸ್ಸು ಎಂಬ ಕನ್ನಡಿಯು ಹೊಡೆದು ಹೋಗಬಾರದು, ಬಾಳೊಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂತದು. ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವ ನೆಲೆಯಾಗಿ ನಿಲ್ಲುವುದು. ಬಾಳಿಗೊಂದು ಅರ್ಥವಿದೆ, ಹೆಚ್ಚಿಗೊಂದು ತಾಯಿ ಇದೆ, ನಿನ್ನ ಪ್ರತಿ ಕನಸು ಇಲ್ಲಿ ನನಸಾಗೋದು ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು. ಹರಡುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಕಿನ ಕಿರಣಗಳೇ ಬನ್ನಿಸಿರಿ, ഇരുಳಿಂದೆ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಹರಡುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಕಿನ ಕಿರಣಗಳೇ ಬನ್ನಿಸಿರಿ, ഇരുಳಿಂದೆ ಬೆಳಕುಂಟು ತೋರಿಸಿರಿ. ಧನ್ಯವಾದ. ಅಂಗವಿಕಲತೆ ಅನ್ನೋದು ಕೇವಲ ದೇಹಕ್ಕಷ್ಟೇ, ಮನಸ್ಸಿಗಲ್ಲ. ನಾವು ಅಂಗವಿಕಲತೆ ಇದ್ರೂ ಸಹ ನಾವು ಏನಾದ್ರೂ ಸಾಧನೆ ಮಾಡ್ತೀವಿ ಅಂತ ಒಂದು ಗುರಿ ಇದ್ರೆ ಏನಾದ್ರೂ ಸಾಧಿಸಬಹುದು ಅಂತ ಈಗಾಗಲೇ ನಮ್ಮ ಸಮಾಜ ನಿರೂಪಿಸಿದೆ. ನಿಮಗೆ ಗೊತ್ತಿದೆ, ನಮ್ಮ ಮಹದೇವ್ ಸರ್ ಅವರು ಸಹ ಅಂಗವಿಕಲರಾಗಿದ್ರು, ಎಷ್ಟೋ ಬದುಕಿಗೆ ಬೆಳಕಾಗಿದ್ದಾರೆ. ಈಗಲೂ ಸಹ ವರ್ಲ್ಡ್ ಕಪ್ ನಡೀತಾ ಇದೆ, ಬ್ಲೈಂಡ್ ವುಮೆನ್ಸ್ ವರ್ಲ್ಡ್ ಕಪ್. ಸೊ ತಮ್ಮ ಅಂಗವಿಕಲತೆ ಇದ್ರೂ ಸಹ ಏನೆಲ್ಲ ಸಾಕು ನಮ್ಮ ಸಮಾಜದ ಸಂಸ್ಥೆಯಲ್ಲಿ ಸಾಧ್ಯವಾಗ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಇಂಥ ಸಮಾಜವನ್ನು ಸಮಸ್ಯೆಯನ್ನು ಗುರುತಿಸಿ ನಮ್ಮ ಈ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ಳೋದು ಬಹಳ ಖುಷಿ ಅನ್ಸುತ್ತೆ. ನಮ್ಮ ಶ್ರೀಮಂತ್ ಕುಮಾರ್ ಸರ್ ಅವರ ಹೆಸರಲ್ಲೇ ಶ್ರೀಮಂತತೆ ಇಲ್ಲ, ಸಿರಿವಂತಿಕೆ ಶ್ರೀಮಂತತೆ ಇಲ್ಲ. ಸೊ ಅವರ ನಡವಳಿಕೆಯಲ್ಲಿದೆ, ಅವರ ಕೆಲಸದಲ್ಲಿದೆ ಅಂತ ಹೇಳ್ತಾರೆ. ಇಲಾಖೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಕಾರ್ಯಕ್ರಮವನ್ನು ಈ ದಿನ ನವೆಂಬರ್ 14 ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನಮಗೆಲ್ಲರಿಗೂ ಈ ದಿನ ಮಕ್ಕಳ ದಿನಾಚರಣೆ ದಿನ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ತಾವು ಒಳ್ಳೆಯ ಮನುಷ್ಯರಾಗಿ ನಮ್ಮ ದೇಶಕ್ಕೆ